ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ. ಈ ಮುಖ್ಯಮಂತ್ರಿಗಳು ಕೂಡ ಈ ಕೇಸ್ನ ಬಗ್ಗೆ ಖುದ್ದು ನಿಗಾವನ್ನ ಇಟ್ಟಿದ್ದಾರೆ. ದರ್ಶನ್ ವಿರುದ್ಧ ಸಿಕ್ಕಿದ್ದಂತಹ ಪ್ರಬಲ ಸಾಕ್ಷ್ಯ, ಸ್ಟೋನಿ ಬ್ರೂಕ್ ಪಬ್ನ ಸರ್ವರ್ ಕೊಟ್ಟಂತ ಹೇಳಿಕೆ ಏನು, ಅದೇ ಪ್ರಬಲ ಸಾಕ್ಷ್ಯವಾಗಬಹುದಾ? ಇನ್ನು ಮಗುವಿಗೆ ಕೈದಿ ನಂಬರ್ ಹಾಕಿ ಫೋಟೋ ಶೂಟ್ ಮಾಡಿದ್ರಲ್ಲ, ಈ ವಿಚಾರದಲ್ಲೂ ಕೂಡ ಈಗ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರಿಂದ ಮಗುವಿನ ಪೋಷಕರಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಫಸ್ಟ್ಲಿ ಯಾರು ಆ ಪೋಷಕರು, ಈ ಫೋಟೋ ಶೂಟ್ ಮಾಡಿದವರು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಅದಾದ ನಂತರದಲ್ಲಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಈ ಬಗ್ಗೆ ಒಂದು ಸಮಗ್ರ ವರದಿ ಇದೆ, ನೋಡ್ಕೊಂಡ್ ಬರೋಣ. ದರ್ಶನ್ ಕೇಸ್ ಮೇಲೆ ಖುದ್ದು ಸಿಎಂ ನಿಗಾ, ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ, ಒತ್ತಡಕ್ಕೆ ಮಣಿಯದಂತೆ ಪೊಲೀಸರಿಗೆ ಸೂಚನೆ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 1 ವಾರಕ್ಕೆ ಕಾಲಿಡ್ತಾ ಇದೆ. ಇನ್ನು ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇತ್ತ ದರ್ಶನ್ ಕೇಸ್ ಮೇಲೆ ಖುದ್ದು ಸಿಎಂ ಸಿದ್ದರಾಮಯ್ಯ ನಿಗಾ ಇಟ್ಟಿದ್ದಾರೆ. ಪ್ರತಿ 3-4 ದಿನಕ್ಕೊಮ್ಮೆ ಗುಪ್ತಚರ ಇಲಾಖೆಯಿಂದ ಮಾಹಿತಿಯನ್ನ ಪಡಿತಾ ಇದ್ದು, ಯಾವುದೇ ಒತ್ತಡಕ್ಕೆ ಮಣಿಬಾರದು, ಕಾನೂನು ಪ್ರಕಾರ ನಡಿಬೇಕು ಅಂತ ಪೊಲೀಸರಿಗೆ ಸಿಎಂ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಕೊಲೆ ಆರೋಪದ ಪ್ರಕರಣದಲ್ಲಿ ಯಾವುದೇ ರೀತಿಯ ಪ್ರಭಾವಗಳು ಇರಬಾರದು, ಆ ರೀತಿಯ ಪ್ರಭಾವ ಏನಾದರೂ ಬರ್ತಾ ಇದೆಯಾ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಾಗ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಯಾರಾದರೂ ಕಾಲ್ ಮಾಡಿದ್ರಾ, ಏನಾದರೂ ಹೇಳಿದ್ರಾ, ಜೊತೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಆಗುವಂತ ವಿಚಾರದಲ್ಲಿ ಏನಾದರೂ ಒತ್ತಡ ಇದೆಯಾ ಅನ್ನುವಂಥ ಮಾಹಿತಿಯನ್ನ ಪದೇ ಪದೇ ಕೇಳ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿ. ದರ್ಶನ್ ವಿರುದ್ಧ ಸಿಕ್ಕಿದೆಯಾ ಪ್ರಬಲ ಸಾಕ್ಷ್ಯ? ಅತ್ತ ಜೈಲಿನಲ್ಲಿ ದರ್ಶನ್ ಕಂಬಿ ಎಣಿಸ್ತಾ ಇದ್ರೆ, ಇತ್ತ ಪೊಲೀಸರ ತನಿಖೆ ಮತ್ತಷ್ಟು ತೀವ್ರವಾಗಿದೆ. ಪ್ರಕರಣದಲ್ಲಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಯೊಂದು ಸಿಕ್ಕಿದೆ ಎನ್ನಲಾಗಿದೆ. ಆರೋಪಿ 10 ವಿನಯ್ ಮೊಬೈಲ್ ಪೊಲೀಸರಿಗೆ ಸಿಕ್ಕಿದ್ದು, ಅದರಲ್ಲಿ ಮಹತ್ವದ ಸಾಕ್ಷ್ಯಗಳು ಇವೆ ಎನ್ನಲಾಗ್ತಾ ಇದೆ. ಇನ್ನು ಆ ಸಾಕ್ಷಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ ಇಲ್ವಾ ಎಂಬುದರ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಯಲ್ಲಿದೆ. ಹಾಗಿದ್ರೆ ಏನದು ಅಂತ ನೋಡೋದಾದ್ರೆ, ದಾಸನ ವಿರುದ್ಧ ಸಿಕ್ತ ದೊಡ್ಡ ಸಾಕ್ಷ್ಯ. ದರ್ಶನ್ ವಿರುದ್ಧ ಪೊಲೀಸರಿಗೆ ಬಹುದೊಡ್ಡ ಸಾಕ್ಷ್ಯ ಲಭ್ಯ. ಆರೋಪಿ 10 ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿರುವ ಸಾಕ್ಷ್ಯ, ವಿನಯ್ ಮೊಬೈಲ್ ರಿಟ್ರೀವ್ ವೇಳೆ ಸಿಕ್ಕಿರುವ ಸಾಕ್ಷ್ಯ. ಈ ಸಾಕ್ಷಿ ದರ್ಶನ್ಗೆ ಸಂಬಂಧಪಟ್ಟಿದ್ದು ಎನ್ನಲಾಗ್ತಾ ಇದೆ. ಸಾಕ್ಷಿಯನ್ನ ಆಧರಿಸಿ ತನಿಖೆ ಮತ್ತಷ್ಟು ತೀವ್ರಗೊಳಿಸಿರುವ ಪೊಲೀಸರು, ರೇಣುಕಾ ಹತ್ಯೆ ಕೇಸ್ನಲ್ಲಿ ದಿನಕ್ಕೊಂದು ಸಾಕ್ಷ್ಯ. ಸ್ಟೋನಿ ಬ್ರೂಕ್ ಪಬ್ನಲ್ಲಿದ್ದವರು ಯಾರ್ಯಾರು? ಊಟ ಸರ್ವ್ ಮಾಡ್ತಾ ಇದ್ದ ಸಿಬ್ಬಂದಿ ಹೇಳಿಕೆಯ ದಾಖಲು. ಹೌದು, ರೇಣುಕಾಸ್ವಾಮಿ ಹತ್ಯೆ ಮಾಡುವ ಮುನ್ನ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಕುಳಿತು ಮಾತನಾಡ್ತಾ ಇದ್ದ ಆರೋಪಿಗಳು ಇದ್ದಕ್ಕಿದ್ದಂತೆ ಎದ್ದು ಹೋಗಿದ್ರು. ಅದಕ್ಕೆ ಪೂರಕವಾದ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿದ್ವು. ಆದರೆ ಆ ಸಾಕ್ಷ್ಯವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿಯೇ ಪಬ್ನಲ್ಲಿ ಊಟ ಸರ್ವ್ ಮಾಡ್ತಾ ಇದ್ದ ಸಿಬ್ಬಂದಿಯ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲಿಸಿದ್ದಾರೆ. 11:30 ಸುಮಾರಿಗೆ ಸ್ಟೋನಿ ಬ್ರೂಕ್ಗೆ ಬಂದ ದರ್ಶನ್ ಜೊತೆಗೆ ಯಾರ್ಯಾರಿದ್ರು, ಪವನ್ ಎಷ್ಟು ಗಂಟೆಗೆ ಬಂದ, ಪವನ್ ಬಂದ ಬಳಿಕ ದರ್ಶನ್ ಜೊತೆಯಲ್ಲಿ ಯಾರ್ಯಾರು ಎದ್ದು ಹೋದ್ರು ಅನ್ನೋದನ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ಇದು ದೊಡ್ಡ ಸಾಕ್ಷ್ಯವಾಗಿದ್ದು ಪ್ರಕರಣಕ್ಕೆ ಮತ್ತೊಂದಿಷ್ಟು ಬಲ ತುಂಬುತ್ತಿದೆ. ರೇಣುಕಾಸ್ವಾಮಿ ಕೊಲೆಯಾದ ದಿನ ನಟ ದರ್ಶನ್ ಸ್ಟೋನಿ ಬುಕ್ ಪಬ್ಗೆ ಎಷ್ಟೊತ್ತಿಗೆ ಬಂದರು, ಆ ಸಂದರ್ಭದಲ್ಲಿ ಆತನ ಜೊತೆಗೆ ಯಾರೆಲ್ಲ ಇದ್ರು, ಮತ್ತೆ ಪವನ್ ಬಂದ ನಂತರದಲ್ಲಿ ಶೆಡ್ಗೆ ಕರ್ಕೊಂಡೋದಂಥ ವೇಳೆಯಲ್ಲಿ ದರ್ಶನ್ ಜೊತೆಗೆ ಯಾರೆಲ್ಲ ಹೋದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪಬ್ನಲ್ಲಿದ್ದಂಥ ಕೆಲವು ಸಿಬ್ಬಂದಿಗೆ ಈ ಬಗ್ಗೆ ಮಹತ್ವದ ಮಾಹಿತಿ ಇತ್ತು. ಹಾಗಾಗಿ ಆ ಸಿಬ್ಬಂದಿಯನ್ನು ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ಪೊಲೀಸರಿಗೆ ದಾಖಲು ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ 164 ಹೇಳಿಕೆ ಏನಿದೆ ಅದು ಮಹತ್ವದ ದಾಖಲೆಯಾಗಿ ಉಳಿಯಲಿದೆ. ದರ್ಶನ್ ನೆನೆದು ಮಾಲತಿ ಸುಧೀರ್ ಕಣ್ಣೀರು, ನನ್ನ ಮಗ ಖಂಡಿತ ಹೊರಬರುತ್ತಾನೆ. ಅತ್ತ ಪೊಲೀಸರು ಈ ಕೇಸ್ ಸಂಬಂಧ ಮಹತ್ವದ ಸಾಕ್ಷಿಗಳು ಹೇಳಿಕೆಯನ್ನ ರೆಕಾರ್ಡ್ ಮಾಡ್ತಾ ಇದ್ರೆ, ಇಲ್ಲಿ ದರ್ಶನ್ ಸ್ಥಿತಿಯನ್ನ ನೆನೆದು ತರುಣ್ ಸುಧೀರ್ ತಾಯಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಕುಟುಂಬದಲ್ಲೊಂದು ಖಳನಟ ಸುಧೀರ್ ಕುಟುಂಬ. ದರ್ಶನ್ ರನ್ನ ಬಾಲ್ಯದಿಂದಲೂ ನೋಡಿಕೊಂಡು ಬಂದಿರುವ ಸುಧೀರ್ ಪತ್ನಿ ಮಾಲತಿ ಸುಧೀರ್ ದರ್ಶನ್ ಸದ್ಯದ ಸ್ಥಿತಿಯನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಖಂಡಿತ ಹೊರಬರ್ತಾನೆ, ಆ ರಾಯರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ನಮ್ಮ ಜೊತೆಗೆ ರಂಗಭೂಮಿ ಕಲಾವಿದೆ ಹಿರಿಯರು ಮಾಲತಿ ಸುಧೀರ್ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಮಗನಂತ ಇದ್ದವರು ದರ್ಶನ್ ಅವರು ಇವತ್ತು ಆರೋಪಿಯಾಗಿದ್ದಾರೆ. ವಿಷಯ ಬಗ್ಗೆ ಏನು ಮಾತಾಡಬೇಡಿ. ನನ್ನ ಮಗ ಹೊರಗೆ ಬಂದಾದ್ಮೇಲೆ ನಾನು ರಾಯರಲ್ಲಿ ಕೇಳ್ಕೊಳ್ಳೋದು ಒಂದೇ, ನನ್ನ ಮಗ ಹೊರಗೆ ಬರಬೇಕಷ್ಟೇ. ಯಾಕಂದರೆ ನಿಮಗೆ ಕಷ್ಟ ಆಗಿರುತ್ತೆ, ನೀವು ಒಂದು ಕುಟುಂಬದಲ್ಲಿ ಆ ಥರ ನೋಡ್ಕೊಂಡಿರುವಂಥ ಮಗು ಅಲ್ಲಿ ಇರ್ತಾರೆ ಅಂಥೇಳಿ ನಿಮ್ಮ ಕಣ್ಣು ತುಂಬ ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಏನೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ನೋಡಕ್ಕೆ ಹೋಗಿದ್ದೆ? ಇಲ್ಲ. ತರುಣ್ ಅವ್ರ ಹತ್ರ ಏನಾದರೂ ಕೇಳಿ? ಇಲ್ಲ, ನಾವು ಯಾವ ವಿಷಯವಾಗಿ ಏನೂ ಮಾತಾಡಿಲ್ಲ. ಮೌನ, ನೋವಿರುವಾಗ ಮೌನ ಇರುತ್ತೆ ಅಲ್ವಾ?
ದುಃಖ ಇರುವಾಗ ಮೌನ ಇರುತ್ತೆ ಅಷ್ಟೇ. ನಾವು ಮೌನವಾಗಿದ್ದೀವಿ. ನಾನು ಅವನ್ನ ಜಾಸ್ತಿ ತರುಣನೇನು ಮಾತಾಡ್ಸಲ್ಲ, ಅವನು ನನ್ನೇನು ಮಾತಾಡ್ಸಲ್ಲ. ಅಂದರೆ ನಿಮಗೆ ಸಂಕಟ ಆಗುತ್ತೆ, ನಂಗೆ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಎಡವು ಬಿಟ್ರು ಅಂತ ನಿಮ್ಗೆ ಅನ್ಸುತ್ತೆ? ಏನು ಅದೆಲ್ಲ ನನಗೇನು ಕೇಳ್ಬಿಡಿ. ಮಾಲತಿ ಸುಧೀರ್ ಅವರ ನೋವಿನ ಮಾತು ಇದಾದ್ರೆ, ಇದೀಗ ದರ್ಶನ್ ಜೊತೆಗೆ ಲಾಲಿ ಹಾಡು ಚಿತ್ರದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ದ ಸಂಗೀತ ನಿರ್ದೇಶಕ ವಿ ಮನೋಹರ್ ದರ್ಶನ್ ಪ್ರಕರಣದ ಕುರಿತು ಮಾತನಾಡಿದ್ದಾರೆ. ಈ ಪ್ರಕರಣವನ್ನ ವಿಧಿಯಾಟ ಅಂತೀನಿ. ಆಕಸ್ಮಿಕವಾಗಿ ಇದು ನಡೆದು ಹೋಗಿದೆ. ಸತ್ತವನಂತೂ ಖಂಡಿತ ಒಳ್ಳೆಯವನಲ್ಲ, ತಕ್ಕ ಶಿಕ್ಷೆ ಆಗಿದೆ. ಆದರೆ ಪೊಲೀಸ್ನವರಿಂದ ಆಗಬೇಕಾಗಿತ್ತು. ಆದರೆ ದರ್ಶನ್ ಸರ್ ಬ್ಯಾಡ್ ಟೈಮ್ ಆಗಿರಬಹುದು ಅಂದ್ರು. ನಮ್ಮ ಜೊತೆಗೆ ಹಿರಿಯ ಸಂಗೀತ ನಿರ್ದೇಶಕರು, ನಟರು ಆಗಿರುವಂಥ ವಿ ಮನೋಹರ್ ಸರ್ ಇದ್ದಾರೆ. ಅದ್ರ ಬಗ್ಗೆ ತಾವು ಹಿರಿಯರು ಏನು ಹೇಳ್ತೀರಾ? ಇದೊಂದು ವಿಧಿ ಆಟ ಅಂತ ಹೇಳ್ಬೋದು. ಯಾಕಂದರೆ ಇದು ಆಕಸ್ಮಿಕವಾಗಿ ಆಯಿತು. ಆಮೇಲೆ ಸತ್ತವನು ಖಂಡಿತ ಒಳ್ಳೆಯವನಲ್ಲ. ಸಾವಿರಾರು ಹೆಣ್ಮಕ್ಳಿಗೆ ಕೆಟ್ಟ ಮೆಸೇಜ್ ಬಿಟ್ಟಂತಹ ಒಬ್ಬ ವಿಕೃತ ಕಾಮಿ. ಸೊ ಅವನ ಪಾಪದ ಕೂಡ ತುಂಬಿತು, ಅದಕ್ಕೆ ತಕ್ಕ ಶಿಕ್ಷೆ ಆಯಿತು. ಆದರೆ ಅದು ಪೊಲೀಸ್ನವರಿಂದ ಆಗಬೇಕಾಯಿತು. ಅದು ದರ್ಶನ್ ಸರ್ದು ಅದರಲ್ಲಿ ಅವರ ಟೈಮ್ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು. ಅವರು ಆ ಕಳಂಕದಿಂದ ಹೊರಗೆ ಬಂದು ಮತ್ತೆ ಮೊದಲಂತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಅವರಿಗೆ ಕಾನೂನು ಕೈಗೆ ತಗೋಬಾರ್ದು. ಮತ್ತೇನು ಮಾಡಬೇಕಾಗಿತ್ತು? ಪೊಲೀಸ್ನವರಿಗೆ ಹೇಳಬೇಕಾಗಿತ್ತು. ಮಾರ್ಚ್ 25ಕ್ಕೆ ಈ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟು ಯಾರು ರಿಯಾಕ್ಟ್ ಮಾಡಿಲ್ಲ, ಅದಕ್ಕೆ ಆ್ಯಕ್ಷನ್ನೇ ತಗೊಳ್ಳಿಲ್ಲ. ಆದರೆ ಪರ್ಟಿಕ್ಯುಲರ್ ಇವನನ್ನೇ ಅವರು ಕರ್ಕೊಂಬಂದು ಟಾರ್ಗೆಟ್ ಮಾಡಬೇಕಾದ್ರೆ ಇವನು ಎಷ್ಟು ಕೆಟ್ಟದಾಗಿ ಮೆಸೇಜು ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟು ಘೋರವಾದ ಮೆಸೇಜ್ ಕಳಿಸಿದ್ದಾನೆ. ಇವರಷ್ಟೇ ಅಲ್ಲದೆ ನಟ ದರ್ಶನ್ ಕೊಲೆ ಆರೋಪಿಯಾಗಿರುವ ಪ್ರಕರಣದ ಕುರಿತು ನಟಿ ಮಯೂರಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶೂಟಿಂಗ್ನಲ್ಲಿ ಬ್ಯುಸಿ ಇರೋದ್ರಿಂದ ಈ ಘಟನೆಯ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇದು ಸೂಕ್ಷ್ಮ ವಿಚಾರ. ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ಮಾತನಾಡೋಕ್ಕೂ ಇಷ್ಟಪಡಲ್ಲ. ಯಾರ ಜವಾಬ್ದಾರಿ ವಹಿಸಿಕೊಳ್ಬೇಕು ಅವರು ಅವರವರ ಕೆಲಸ ಮಾಡ್ತಾ ಇದ್ದಾರೆ ಎಂದಿದ್ದಾರೆ ನಟಿ ಮಯೂರಿ. ನಮ್ಮ ಜೊತೆಗೆ ನಟಿ ಮಯೂರಿ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ ಡೈರೆಕ್ಟ್ ಆಗಿ. ಮೇಡಮ್, ಆನೆಸ್ಟ್ಲಿ ಈ ಸುಮಾರು ತಿಂಗಳದಿಂದ ಈಗ ಸೀರಿಯಲ್ ಅಂದಮೇಲೆ ಎಲ್ರಿಗೂ ಗೊತ್ತೇ ಇದೆ, ತುಂಬ ಬ್ಯುಸಿ ಇರ್ತೀವಿ, ಕಂಟಿನ್ಯೂಸ್ ಶೂಟಿಂಗ್ ಮಾಡ್ತಾ ಇರ್ತೀವಿ. ಸೊ ಇದೊಂದು ಸೂಕ್ಷ್ಮವಾದಂತಹ ವಿಚಾರ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಕೂಡ ಇಲ್ಲ. ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೂ ಇಷ್ಟಪಡಲ್ಲ. ಹಾಗಾಗಿ ಅದನ್ನು ಯಾರು ನೋಡ್ಕೋಬೇಕೋ, ಹೇಗೆ ನೋಡ್ಕೋಬೇಕೋ, ಆ ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ದಾರೋ ಅದನ್ನು ಆ ಒಂದು ಕೆಲಸನ ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಜನರಿಗೆ ಕೇಳ್ಕೊತೀನಿ. ಮಗುವಿಗೆ ದರ್ಶನ್ ಕೈದಿ ನಂಬರ್ ಹಾಕಿ ಫೋಟೋ ಶೂಟ್ ಮಾಡಿಸಿದ್ದ ಪೋಷಕರಿಗಾಗಿ ತಲಾಶ್. ಇನ್ನು ಇದೆಲ್ಲದರ ಮಧ್ಯೆ ಮಗುವಿಗೆ ದರ್ಶನ್ ಕೈದಿ ನಂಬರ್ ಹಾಕಿ ಫೋಟೋ ಶೂಟ್ ಮಾಡಿಸಿದ್ದು ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ತೀವ್ರ ಟೀಕೆಗಳಿಗೆ ವ್ಯಕ್ತವಾಗಿತ್ತು. ಇದೀಗ ವೈರಲ್ ಆಗ್ತಿರುವ ಮಗು ಫೋಟೋ ಹಿಂದೆ ಪೊಲೀಸರು ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯವರು ಬಿದ್ದಿದ್ದು ಮಗುವಿನ ಪೋಷಕರ ಹುಡುಕಾಟಕ್ಕೆ ಬಲೆ ಬೀಸಿದ್ದಾರೆ. ಮಗುವಿನ ಹಕ್ಕಿಗೆ ಧಕ್ಕೆ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಸಿ ಅಧಿಕಾರಿಗಳು ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಹೊಸ ಬಿಎನ್ಎಸ್ ಕ್ರಿಮಿನಲ್ ಕಾನೂನು ಮೂಲಕವೇ 0 ಎಫ್ಐಆರ್ ದಾಖಲಿಸಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಜೈಲಲ್ಲಿರುವಂತಹ ನಟ ದರ್ಶನ್ ಮಾದರಿಯಲ್ಲೇ ಮಗುವೊಂದಕ್ಕೆ ಮಾಡಿಸಿದಂತಹ ಫೋಟೋ ಶೂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋ ಶೂಟ್ ಮಾಡಿಸಿದವರು ಯಾರು ಅನ್ನುವಂತಹ ಕೆಲಸವನ್ನ ಪತ್ತೆ ಹಚ್ಚಲಿಕ್ಕೆ ಸದ್ಯ ಮಕ್ಕಳ ಹಕ್ಕುಗಳ ಆಯೋಗ ಮುಂದಾಗ್ತದೆ. ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಈಗಾಗಲೇ ಪೊಲೀಸರ ಸಹಾಯದ ಮೂಲಕ ಆ ಪೋಷಕರು ಯಾರು, ಇದನ್ನ ಮಾಡಿಸಿದವರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಈಗಾಗಲೇ ಆಯೋಗ ಮಾಡ್ತಾ ಇದೆ. ಈ ಸಂಬಂಧ ಈಗಾಗಲೇ ಪೊಲೀಸ್ ಇಲಾಖೆ ಜೊತೆಗೆ ಐಟಿ ಸೆಲ್ಗೂ ಕೂಡ ಪತ್ರವನ್ನು ಬರೆದಿರುವಂತಹ ಮಕ್ಕಳ ಹಕ್ಕುಗಳ ಆಯೋಗ ಆದಷ್ಟು ಬೇಗ ಅವರನ್ನ ಬಂಧನ ಮಾಡಿ ಮಕ್ಕಳ ರಕ್ಷಣೆ ಕಾಯ್ದೆ ಅಡಿ ಅವರಿಗೆ ಶಿಕ್ಷೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸದ್ಯ ಕಾನೂನಾತ್ಮಕವಾದಂತಹ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅದು ಏನೇ ಇರಲಿ, ದಿನ ಕಳೆಯುತ್ತಿದೆ ಅಂತ ಪೊಲೀಸರು ಮಾತ್ರ ಸುಮ್ಮನೆ ಕುಳಿತಿಲ್ಲ. ದಿನದಿಂದ ದಿನಕ್ಕೆ ತನಿಖೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಇತ್ತ ಅಂಧಾಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕುವುದಕ್ಕೂ ಅಧಿಕಾರಿಗಳು ಸಿದ್ಧರಾಗ್ತಾ ಇದ್ದಾರೆ. ಎಚ್ಚರವಿರಲಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.